ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಪ್ರಾಬ್ಲಮ್ಗೆ ಯಾವ ಮುದ್ರೆನ ತಿಳಿಸ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಸೋರಿಯಾಸಿಸ್ ಪ್ರಾಬ್ಲಮ್. ನೋಡಿ, ಸೋರಿಯಾಸಿಸ್ ಪ್ರಾಬ್ಲಮ್ ಇರೋನ್ನ ನಿಮ್ಮಲ್ಲಿ ನೋಡಿರ್ತೀರಾ. ಸಮಾಜದಲ್ಲಿ ಎಷ್ಟೊಂದು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಏನಪ್ಪ ಈ ಸೋರಿಯಾಸಿಸ್ ಪ್ರಾಬ್ಲಮ್ ಹೇಗಿರುತ್ತಪ್ಪ ಅಂತಂದರೆ, ನೋಡಿ, ಒಂದು ಕಡೆ ಇಚ್ಚಿಂಗಿಂದ ಸ್ಟಾರ್ಟ್ ಆದಂತಹ ಈ ಗಾಯಗಳಾಗಿರ್ಬೋದು, ಒಣಗಿದಂತಹ ಚರ್ಮಗಳಾಗಿರ್ಬೋದು, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ಸೋರಿಯಾಸಿಸ್ ಹೇಗೆ ಅಂತಂದರೆ, ಇದು ಒಂದು ಸ್ವಲ್ಪ ದಿನ ಕಡಿಮೆ ಆದಂಗೆ ಆಗುತ್ತೆ ಮತ್ತು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿದ್ದು ನಿದ್ದೆಗೆ ಪ್ರಾಬ್ಲಮ್ ಆಗಿರ್ಬೋದು, ಅದೇ ರೀತಿಯಾಗಿ ತುಂಬಾ ಇಚ್ಚಿಂಗ್ ಆಗೋದಾಗಿರ್ಬೋದು. ಆ ಗುಳ್ಳೆಗಳು ಕೆಲವ್ರಿಗೆ ಏನಾಗುತ್ತೆ ಅಂದರೆ, ಗುಳ್ಳೆಗಳ ರೀತಿಯಾಗಿ ಅದು ಹೊಡೆದು ಗಾಯಗಳಾಗುತ್ತೆ. ಇನ್ನು ಕೆಲವ್ರಿಗೆ ಸ್ಕಿನ್ನು ಡ್ರೈ ಆಗುತ್ತೆ. ಇನ್ನು ಕೆಲವ್ರಿಗೆ ಏನಂದರೆ ಕೇವಲ ವೈಟ್ ಪದರ ಒಂದು ಪೌಡರ್ ಥರ ಬೀಳೋದು, ಮತ್ತು ಇನ್ನು ಕೆಲವ್ರಿಗೆ ಕೆಂಪುದಾಗಿ ಗಾಯಗಳಾಗುವಂಥದ್ದು. ಈ ರೀತಿಯಾಗಿ ಸೋರಿಯಾಸಿಸಲ್ಲೇ ಹಲವು ರೀತಿಯಾದಂಥ ವಿಧಗಳನ್ನು ನಾವು ನೋಡಬಹುದಾಗಿದೆ. ಈ ಒಂದು ಸಮಸ್ಯೆಗಳನ್ನು ಸೋರಿಯಾಸಿಸ್ ಸಮಸ್ಯೆ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಯಾಕಪ್ಪ ಈ ಸೋರಿಯಾಸಿಸ್ ಅನ್ನೋದು ಯಾಕೆಪ್ಪ ಬರುತ್ತೆ ಅನ್ನೋದಾದರೆ, ಮೇಯ್ನಾಗಿ ಮೊದಲನೇದಾಗಿ ನೋಡುವಂಥ ಒಂದು ಕಾರಣ ಅನ್ನೋದಾದರೆ, ಇಮ್ಯುನಿಟಿ ಕಡಿಮೆ ಆದಾಗ ಬರುವಂಥದ್ದೇ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ ಆಗಿದೆ. ಅಷ್ಟೇ ಅಲ್ಲ, ಈ ಸೋರಿಯಾಸಿಸ್ ಇನ್ನೂ ಅನೇಕ ರೀತಿಯ ಕಾರಣಗಳನ್ನು ಹೊಂದಿದೆ. ಒಂದು ರೀತಿಯಾಗಿ ಜೆನೆಟಿಕ್ಸಿಂದನೂ ಬರುತ್ತೆ ಅನ್ನೋದು ಹೇಳಿದಾಗಿದೆ. ಅದೇ ರೀತಿಯಾಗಿ ಫಂಗಲ್ ಇನ್ಫೆಕ್ಷನ್ಸ್ಗಳಿಂದನೂ ಬರುವಂಥ ಒಂದು ಇನ್ಫೆಕ್ಷನ್ಸ್ಗಳು ಹೆಚ್ಚಿಂದ ಆದ್ರೂ ಈ ಒಂದು ಸೋರಿಯಾಸಿಸ್ಗೆ ತಿರುಗುತ್ತೆ ಅನ್ನೋದು ಸಹ ನೋಡಬಹುದಾಗಿದೆ. ಅದೇ ರೀತಿಯಾಗಿ ವೈರಲ್ ಇನ್ಫೆಕ್ಟಿಂಗ್ ಇದ್ರೂ ಈ ಸೋರಿಯಾಸಿಸ್ಗೆ ತಿರುಗುತ್ತೆ ಅನ್ನೋದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಮೇಯ್ನಾಗಿ ಏನು ಅಂತಂದರೆ, ಇಮ್ಯುನಿಟಿ ಕಡಿಮೆ ಆಗೋದು ಅಂತಂದ್ಬಿಟ್ಟು. ಇಮ್ಯುನಿಟಿ ಹೇಗಪ್ಪ ಕಡಿಮೆ ಆಗುತ್ತೆ ಅಂತನ್ನೋದಾದರೆ, ನೋಡಿ, ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಬಂದಿರುವಂತಹ ವೈರಸ್ಗಳಾಗಿರೋದು, ಬಂದಿರುವಂತಹ ರೋಗಾಣುಗಳನ್ನು ಏನು ಮಾಡುತ್ತೆ ಅಂದರೆ, ಫೈಟ್ ಮಾಡೋದಕ್ಕೆ ಬೇಕಾದಂಥ ಇಮ್ಯುನಿಟಿ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಈ ಸೋರಿಯಾಸಿಸ್ಗೆ ತಿರುಗೋದನ್ನು ನಾವು ನೋಡಬಹುದಾಗಿದೆ. ಮತ್ತೊಂದು ಒಂದು ತಾರ್ಕಿಕ ಅಂಶ ಅನ್ನೋದಾದರೆ, ನೋಡಿ, ಯಾರಿಗೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೋ, ಅದರಲ್ಲೂ ಹೆಚ್ಚಿನದಾಗಿ ವೀಸಿಂಗು, ಶ್ವಾಸಕೋಶದ ಪ್ರಾಬ್ಲಮ್ ಇರೋರಿಗೂ ಏನಾಗುತ್ತೆ ಅಂದರೆ, ಯಾವಾಗ ಈಗ ನೋಡಿ, ನಮ್ಮದು ದೇಹದ ಒಂದು ಆರ್ಗನ್ಸ್ಗಳ ವಿಧಾನ ಹೇಗಪ್ಪ ಇದೆ ಅಂದರೆ, ಇನ್ನರ್ ಆರ್ಗನ್ಸು ಔಟರ್ ಆರ್ಗನ್ಸ್ಗೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಶ್ವಾಸಕೋಶ ಹೆಚ್ಚಿನದಾಗಿ ಶ್ವಾಸಕೋಶಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದಾಗ ಅದು ಪರಿಣಾಮ ಬೀರೋದೇ ಸ್ಕಿನ್ ಮೇಲಾಗಿದೆ. ನಾವು ಅಂತೀವಿ, ಈ ಅಸ್ತಮೆಟಿಕ್ ಪೇಷಂಟ್ಗಳಿಗೆ ತುಂಬ ದೀರ್ಘವಾದ ಅಸ್ತಮ ಇತ್ತು ಅಂತಂದರೆ ಅವ್ರಿಗೆ ಚರ್ಮಗಳು ಸಹ ಒಣಗಿರೋದಾಗಿರ್ಬೋದು. ಕೆಲವೊಂದು ರೀತಿಯಾದ ಚರ್ಮದ ಬಾಧೆನ ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ, ನಮ್ಮ ಮೈಂಡು ಸಹ ಒಂದು ಕಾರಣ ಆಗಿದೆ. ಯಾರು ತುಂಬಾ ಇನ್ಸೆಕ್ಯೂರಿಟಿ ಆಗಿರ್ಬೋದು, ತುಂಬಾ ಲೋ ಆಗಿ ಫೀಲ್ ಆಗಿರೋಗಾಗಿರ್ಬೋದು, ಅದೇ ರೀತಿಯಾಗಿ ಸ್ಟ್ರೆಸ್ಸು ಮತ್ತು ಇನ್ನಿತರ ಹಲವು ದುಃಖಗಳನ್ನು ಮನಸ್ಸಲ್ಲೇ ಒಂದು ಸಪ್ರೆಷನ್ ಮಾಡ್ಕೊಂಡು ಅನುಭವಿಸ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ, ಶ್ವಾಸಕೋಶದ ಮೇಲೂ ಪರಿಣಾಮ ಬೀರುತ್ತೆ. ಮನಸ್ಸಿಗೆ ಯಾವಾಗ ಸ್ಟ್ರೆಸ್ಸು, ನೋವು ಇದನ್ನೆಲ್ಲ ಇನ್ನೊಬ್ಬರ ಹತ್ರನೂ ಹೇಳ್ಕೊಂಡಿಲ್ದಿರ ಅವರೇ ಅನುಭವಿಸ್ತಾ ಇದ್ರು ಅಂದರೆ, ಮೇಯ್ನ್ ಫಸ್ಟು ಅದು ಪರಿಣಾಮ ಬೀರೋದೇ ಶ್ವಾಸಕೋಶ ಹಾಗೆ ಚರ್ಮಗಡ್ಡ ಮೇಲಾಗಿದೆ. ಆದ್ದರಿಂದಲೇ ನೋಡಿ, ಇದನ್ನು ಒಂದು ರೀತಿ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮಿಂದನೂ ಬರುವಂಥದ್ದು ಅಂತ ಹೇಳ್ಬಹುದಾಗಿದೆ ಈ ಒಂದು ಸೋರಿಯಾಸಿಸ್ ಅನ್ನೋದು. ಆದ್ದರಿಂದಲೇ ಹೇಳ್ತಾರೆ, ನಮ್ಗೇನಾದ್ರು ಸಮಸ್ಯೆ ಇದ್ದು ಅಂದರೆ ಫ್ರೆಂಡ್ಸ್ ಹತ್ರ ಹಂಚ್ಕೊಳ್ಳಿ. ನಿಮ್ಗೇನಾದ್ರು ನೋವು ದುಃಖ ಆಗ್ತಿತ್ತಂದರೆ ಹಂಚ್ಕೊಂಬಿಡಿ, ಅದನ್ನು ಆಚೆ ಹಾಕ್ಬಿಡಿ, ಕಣ್ಣೀರು ಮುಖಾಂತರ ಆಚೆ ಹಾಕ್ಬಿಡಿ. ನೀವು ಇಟ್ಕೊಂಡು ಅದನ್ನು ಕೊರಗ್ತಾ ಇತ್ತು ಅಂದರೆ ನಿಮ್ಮ ಲಂಗ್ಸ್ಗೆ ಮೊದಲನೇದಾಗಿ ಡ್ಯಾಮೇಜ್ ಆಗುತ್ತೆ. ಲಂಗ್ಸ್ ಡ್ಯಾಮೇಜ್ ಆದಾಗ ಒಂದೊಂದು ರೀತಿಯಾಗಿ ಅದೇ ಡ್ಯಾಮೇಜ್ ಆಗ್ತಾ ಬರುತ್ತೆ, ಹಾಗೆ ಚರ್ಮದ ಮೇಲೂ ಪರಿಣಾಮ ಬೀರುತ್ತೆ. ಇಮ್ಯುನಿಟಿಯನ್ನು ಯಾವಾಗ ಡೌನ್ ಆಗುತ್ತೋ ಚರ್ಮದ ಮೇಲೆ ಪರಿಣಾಮ ಬೀರಿ ಸೋರಿಯಾಸಿಸಲ್ಲಿ ಥರದ ಸೋರಿಯಾಸಿಸ್ಗಳಿದೆ. ಅದು ಯಾವ ಒಂದು ವೀಕ್ನೆಸ್ಗೊಳಗಾಗುತ್ತೋ ಆ ಒಂದು ಸೋರಿಯಾಸಿಸ್ಗೆ ಒಳಗಾಗಿ ಸಫರ್ ಆಗೋದನ್ನು ನೋಡಬಹುದಾಗಿದೆ. ಈ ರೀತಿಯಾಗಿ ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಬರೋದು ಅಂತಂದ್ಬಿಟ್ಟು ನಾವು ಹೇಳ್ಬೋದಾಗಿದೆ. ಹೀಗಿರುವಾಗ ನಮ್ಮ ಮುದ್ರಾಯೋಗದಲ್ಲಿ ಇಂತಹ ಸೋರಿಯಾಸಿಸ್ ಸಮಸ್ಯೆಗೆ ಯಾವ ಮುದ್ರೆಗಳು ಒಂದು ಉತ್ತಮವಾದ ಸಹಾಯಕಾರಿಯಾಗಿದೆ ಅನ್ನೋದಾದರೆ, ಇವತ್ತಿನ ದಿನ ಈ ಪಂಚ ಬೆರಳುಗಳು ಏನಿದೆ, ಈ ಎಲ್ಲ ಬೆರಳುಗಳಲ್ಲಿ ಇರುವಂತಹ ನಾನು ಏನಂತ ಹೇಳ್ತೀನಿ ಅಂದರೆ, ಎಲ್ಲ ಮುದ್ರೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಪಂಚ ಬೆರಳುಗಳಲ್ಲಿ ಇದೇನು ಅಗ್ನಿ ತತ್ವ, ಇದು ವಾಯು ತತ್ವ, ಇದು ಆಕಾಶ ತತ್ವ, ಹಾಗೆ ಇದು ಪೃಥ್ವಿ ತತ್ವ, ಹಾಗೆ ಇದು ಜಲತತ್ವ. ಯಾಕಪ್ಪ ಇದನ್ನು ನಾನು 5 ತತ್ವ ಉಳ್ಳ 5 ಒಂದು ಮುದ್ರೆಗಳನ್ನು ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ, ನೋಡಿ, ಚರ್ಮಕ್ಕೊಂದೇ ಇದು ಸೋರಿಯಾಸಿಸ್ನಿಂದ ಪ್ರಾಬ್ಲಮ್ ಆಗಿಲ್ಲ. ನಮ್ಮ ತಲೆಯಿಂದ ಅಂದರೆ ಸ್ಟ್ರೆಸ್ಸು ಒಳಗಾಗಿನೂ ಮತ್ತು ಕೇವಲ ಒಂದು ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಸೈಕೋಸೊಮ್ಯಾಟಿಕ್ಕಿಂದನೂ ಸೋರಿಯಾಸಿಸ್ ಬರುತ್ತೆ. ಲಂಗ್ಸ್ ವೀಕ್ ಆದಾಗೂ ಸೋರಿಯಾಸಿಸ್ ಬರುತ್ತೆ, ಮತ್ತು ಇಮ್ಯುನಿಟಿ ಕಡಿಮೆ ಆದಾಗೂ ಸೋರಿಯಾಸಿಸ್ ಬರುತ್ತೆ. ಜಲತತ್ವದಲ್ಲಿ ವೇರಿಯೇಷನ್ ಆದಾಗೂ ಸೋರಿಯಾಸಿಸ್ ಬರುತ್ತೆ, ಆಕಾಶ ತತ್ವ ವೇರಿಯೇಷನ್ ಆದಾಗ ಸೋರಿಯಾಸಿಸ್ ಬರುತ್ತೆ. ಹಾಗೆ ಏನಾಗುತ್ತೆ ಅಂದರೆ ಅಗ್ನಿ ತತ್ವದಲ್ಲಿ ವೇರಿಯೇಷನ್, ಅಂದರೆ ನಮ್ಮಲ್ಲಿ ಏನು ಪಂಚತತ್ವಗಳಿದೆ
ಸೊ ಅದರಲ್ಲಿ ವೇರಿಯೇಷನ್ಸ್ ಏನೇನಾಗುತ್ತೋ, ಸೊ ಯಾಕಂದರೆ ಸೋರಿಯಾಸಿಸ್ ಬಗೆ ರೀತಿಯಾದ ಸೋರಿಯಾಸಿಸ್ ಇದೆ. ಸೊ ಹೀಗಿರುವಾಗ ಈ ಪಂಚ ತತ್ವಗಳನ್ನು ನಾವು ಸಮಾನಾಂತರ ಮಾಡ್ಕೊಳ್ಳೋಕ್ಕೆ ನಮ್ಮ ತತ್ವಗಳನ್ನು ಒಳಗೊಂಡಿರುವಂಥ ಈ ಒಂದು ಮುದ್ರೆಗಳನ್ನು ನಾನು ಇವತ್ತಿನ ದಿನ ಸೋರಿಯಾಸಿಸ್ ಕೇಳ್ತಾ ಇದ್ದೀನಿ. ಸೊ ಹೇಗಪ್ಪ ಅದು ಅನ್ನೋದಾದರೆ, ಸೊ ನೋಡಿ, ಮೊದಲಿಗೆ ನಮ್ಮ ಕೈಗಳಲ್ಲಿ ಇದು ಅಗ್ನಿ ತತ್ವವನ್ನು ಪ್ರತಿಬಿಂಬಿಸುತ್ತೆ. ಸೊ ಅಗ್ನಿ ತತ್ವನ ಮೊದಲಿಗೆ ಈ ಒಂದು ವಾಯು ತತ್ವದಿಂದ ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಇದನ್ನು ಜ್ಞಾನ ಮುದ್ರೆ ಅಂತ ಹೇಳ್ತೀವಿ, ಚಿನ್ಮಯ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಒಂದು ರೀತಿ ವಾಯು ಮುದ್ರೆನೂ ಅಂತಂದ್ಬಿಟ್ಟು ಹೇಳ್ತೀವಿ. ವಾಯು ಮುದ್ರೆ ಅಂದರೆ ನೋಡಿ, ಈ ವಾಯು ತತ್ವನ ಅಗ್ನಿ ತತ್ವದಿಂದ ಹಿಂಗೆ ಭೇದಿಸಿದಾಗ ಇದು ವಾಯು ಮುದ್ರೆ ಆಗುತ್ತೆ. ಸೊ ಹೀಗಿರುವಾಗ ಇದೂ ಏನಾಗಿದೆ ಅಂತಂದರೆ, ಈ ಒಂದು ಮುದ್ರೆನೂ ಹೇಗಾಗಿದೆ ಅಂದರೆ ಇದು ಬಂದ್ಬಿಟ್ಟು ಚಿನ್ಮಯ ಮುದ್ರೆ, ಇದು ಚಿನ್ಮುದ್ರೆ, ಇದು ಬಂದ್ಬಿಟ್ಟು ಸೊ ಜ್ಞಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಇದು ಸಹ ಸೋರಿಯಾಸಿಸ್ಗೆ ಉತ್ತಮವಾದ ಒಂದು ಫಲಕಾರಿಯಾಗಿದೆ. ಯಾಕಂದರೆ ಸೈಕೋಸಮ್ಯಾಟಿಕ್ ಪ್ರಾಬ್ಲಮ್ ಇರೋರಿಗೆ, ತಲೆಯಲ್ಲಿ ಪ್ರಾಬ್ಲಮ್ ಇರೋರಿಗೆ ಪ್ರಾಣಶಕ್ತಿಯನ್ನು ತಲೆಗೆ ಸಂಚಾರ ಮಾಡೋದ್ರಿಂದ ಈ ಮುದ್ರೆ ಸಹ ಒಂದು ಸಹಾಯಕಾರಿಯಾಗಿದೆ. ಸೊ ಅದೇ ರೀತಿಯಾಗಿ ವಾಯು ಮುದ್ರೆ ನೋಡಿ, ಈ ವಾಯು ತತ್ವವನ್ನು ಈ ರೀತಿಯಾಗಿ ಅಗ್ನಿ ತತ್ವದಿಂದ ಈ ರೀತಿಯಾಗಿ ಕೇಂದ್ರೀಕರಿಸೋದು. ಸೊ ನೋಡಿ, ಇದನ್ನು ಏನಂತ ಹೇಳ್ತೀವಿ ಅಂತಂದರೆ, ಇದನ್ನು ವಾಯು ಮುದ್ರೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇದು ಆಕಾಶ ಮುದ್ರೆ, ಈ ಅಗ್ನಿ ತತ್ವನ ಆಕಾಶದ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಕಾಶ ಮುದ್ರೆ. ಮತ್ತು ಪೃಥ್ವಿ ಮುದ್ರೆ ನೋಡಿ, ಈ ಪೃಥ್ವಿ ತತ್ವದ ಅಗ್ನಿ ತತ್ವವನ್ನು ಭೇದಿಸೋದು. ಅದೇ ರೀತಿಯಾಗಿ ಜಲ ಮುದ್ರೆ ನೋಡಿ, ಈ ರೀತಿಯಾಗಿ ಜಲತತ್ವನ ಸಮತ್ವ ಮಾಡೋದು. ಅಂದರೆ ಪಂಚತತ್ವಗಳು, ನಮ್ಮ ದೇಹದಲ್ಲಿರುವಂಥ ಪಂಚಭೂತಗಳಿಂದ ಆದ ಈ ದೇಹ ಪಂಚತತ್ವಗಳನ್ನು ಒಳಗೊಂಡಿದೆ. ಪಂಚತತ್ವಗಳ ವ್ಯತ್ಯಯಗಳು ನಮ್ಮಲ್ಲಿ ಈ ರೀತಿಯಾಗಿ ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಹಾಗಿರುವಾಗ ಸೊ ಇಮ್ಯುನಿಟಿನ ಬೂಸ್ಟ್ ಮಾಡುವಲ್ಲಿ ಈ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಅನ್ನೋದು ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ಈ ಮುದ್ರೆಗಳನ್ನೋದು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಈ ಮುದ್ರೆಗಳನ್ನು ನೀವು ಡೈಲಿ ಮಾಡ್ತಾ ಬಂದಾಗ ಏನಾಗುತ್ತೆ ಅಂತಂದರೆ, ಸೊ ಅಟ್ಲೀಸ್ಟ್ 21 ದಿನ ಅಂತ ಇಟ್ಕೊಂಡು ನೀವು ಮಾಡ್ತಾ ಬಂದಾಗ ಖಂಡಿತ ಸೋರಿಯಾಸಿಸ್ ಕಡಿಮೆ ಆಗೋದನ್ನು ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಮುದ್ರೆಗಳಿಂದ ಏನಾಗುತ್ತೆ ಅಂದರೆ ಪಂಚತತ್ವಗಳು ಬ್ಯಾಲೆನ್ಸ್ಗೆ ಬರುತ್ತೆ. ಸೊ ನಮ್ಮಲ್ಲಿ ಹೊರಹೊಮ್ತಾ ಇರುವಂತಹ ಪ್ರಾಣಶಕ್ತಿ ಏನಾಗುತ್ತೆ ಅಂದರೆ ಒಳಮುಖ ಆಗುತ್ತೆ. ಸೊ ಯಾವಾಗ ಪ್ರಾಣಶಕ್ತಿ ಜಾಗೃತ ಆಗುತ್ತೋ ಇಮ್ಯುನಿಟಿ ಆಟೋಮೆಟಿಕಲಿ ಬಾಡಿಯಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ಸೊ ಹೀಗಿರುವಾಗ ಇವತ್ತಿನ ದಿನ ಈ ಒಂದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಈ ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಸೋರಿಯಾಸಿಸ್ ಬಂದಿದೆ ಅಂತಂದ್ಬಿಟ್ಟು ನೀವು ಯಾವುದೇ ರೀತಿಯಾಗಿ ಮತ್ತೆ ಡಿಪ್ರೆಷನ್ ಆಗಿರ್ಬೋದು, ಬೇಜಾರಾಗಿರ್ಬೋದು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದಿನ್ನೂ ನಿಮ್ಮನ್ನು ಕುಗ್ಸುತ್ತೆ. ಸೊ ಇನ್ನೂ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ. ಇದು ಆರಾಮಾಗಿ ಹೋಗುತ್ತೆ, ನಾನು ಚೆನ್ನಾಗಿರ್ತೀನಿ ಅಂತ ನೀವು ಯಾವಾಗ ತಾಟ್ ಹಾಕೊತೀರೋ ಆಟೋಮೆಟಿಕಲಿ ಅದು ಚೇಂಜ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಈ ಮುದ್ರೆಗಳನ್ನು ಮಾಡ್ತಾ ಇರಿ. ಏನೇ ಸಮಸ್ಯೆ ಬಂದ್ರೂ ಅದು ಹೋಗಲಾಡಿಸೋದಕ್ಕೆ ಒಂದು ಉತ್ತಮವಾದಂಥ ಒಂದು ಕಾನ್ಫಿಡೆಂಟ್ ಹಾಗೆ ಆತ್ಮಶಕ್ತಿನ ಬೆಳೆಸ್ಕೊಳ್ಳಿ ಮುದ್ರೆಗಳಿಂದ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ ನಮ್ಮ ಮುದ್ರಾ ಯೋಗದಿಂದ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.